ಭಾರತ್ ಮಾತಾ ಕಿ ವಂದೇ ಜೈ ಶ್ರೀರಾಮ್. ಮೊದಲನೇದಾಗಿ ಕಳೆದ 4 ತಿಂಗಳಿಂದ ನಿರಂತರವಾಗಿ ಒಂದು ಕಾನೂನು ಬಾಹಿರ ಕಟ್ಟಡದ ಸಂಬಂಧಪಟ್ಟ ಹಾಗೆ ಈ ಭಾಗದ ಮಹಿಳೆಯರು, ನಾಗರಿಕರು, ಯುವಕರು ನೀವು ಹೋರಾಟ ಮಾಡಿ ಒಂದು ಹಂತಕ್ಕೆ ತಂದದ್ದಕ್ಕೆ ಮೊದಲನೇದಾಗಿ ನಿಮಗೆ ಅಭಿನಂದನೆಗಳನ್ನು ನಾನು ಹೇಳ್ತಾ ಇದ್ದೀನಿ. ಇವತ್ತು ನಮ್ಮ ದೇಶದಲ್ಲಿ ನಮಗೋಸ್ಕರ ಹೋರಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ದುರ್ದೈವದ ಸಂಗತಿ. ಇದು ಹಿಂದೂಸ್ತಾನ, ಇದು ಭಾರತ, ಇದು ನಮ್ಮ ಭೂಮಿ. ಇದು ನಮಗೆ ಇವತ್ತು ರಾಜಕೀಯ ಪಕ್ಷದವರಿಂದ ಇರ್ಬೋದು, ಇನ್ನು ಡಿಪಾರ್ಟ್ಮೆಂಟ್ ನಿಂದ ಇರ್ಬೋದು, ಸರ್ಕಾರದಿಂದ ಇರ್ಬೋದು, ಇವರು ಹಿಂದೂಗಳಿಗೆ ತೊಂದರೆ ಕೊಡುವುದು, ಹಿಂದೂಗಳಿಗೆ ಕಿರಿಕಿರಿ. ಇದು ಯಾಕೆ ಆಗ್ತಾ ಇದೆ ಅಂತನ್ನೋದು ನಮಗೆ ಗೊತ್ತು. ಆದ್ರೆ ಅದಕ್ಕೆ ಉತ್ತರ ಇಲ್ಲಿ ನೇಕಾರ ನಗರದ ನಾಗರಿಕ ಸಂರಕ್ಷಣಾ ಸಮಿತಿ ಅಲ್ಲ, ಹಿತರಕ್ಷಣಾ ಸಮಿತಿ ಇವರು ಉತ್ತರ ಕೊಟ್ಟಿದ್ದಾರೆ. ಒಂದು ಮಾದರಿಯಾಗಿ ನಾವು ಯಾವುದಕ್ಕೂ ಬಗ್ಗೋದಿಲ್ಲ. ನಿಮ್ಮ ಕೇಸ್ ಇರ್ಬೋದು, ನೀವು ಜೈಲಿಗೆ ಹಾಕ್ತೀರಿ ಅಂದಿರ್ಬೋದು, ನೀವು ಲಾಠಿ ಚಾರ್ಜ್ ಮಾಡ್ತೀರಿ ಅಂದಿರ್ಬೋದು, ನೀವು ಹೆದರಿಸಬಹುದು, ಆದ್ರೆ ನಾವು ಯಾವುದಕ್ಕೂ ಬಗ್ಗೋದಿಲ್ಲ. ಅದನ್ನ ಕೊನೆ ಮುಟ್ಟುವವರೆಗೆ ಅಂತ ಹೇಳಿ ನೀವೇನು ಒಂದು ಸರಿಯಾದ ಒಂದು ಉತ್ತರ ಕೊಟ್ಟಿದ್ದಾರಲ್ಲ, ಇದೇ ಸಾಕು, ಇದೇ ಮಾದರಿ. ಇದು ಇನ್ನು ಬೇರೆ ದಾರಿ ಇಲ್ಲ. ಈಗ ಯಾವ ರಾಜಕೀಯ ಪಕ್ಷದವರು ಕೂಡ ಇವತ್ತು ಮುಂದೆ ಬಂದು ನಿಂತು ನಮ್ಮ ಸಲುವಾಗಿ ಅಂತನ್ನುವಂಥವ್ರು ಗೆದ್ದಂಥವ್ರು ಇವತ್ತು ಅವ್ರು ಯಾರು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಗೊತ್ತಿಲ್ಲ. ಸರಿ, ಇದ್ದಾರೆ, ಕಾರ್ಪೊರೇಟರ್ ಇದ್ದಾರೆ. ನೀವು ಬಗೆಹರಿಸ್ಬೇಕ್ರೆ, ಬಗೆಹರಿಸಬೇಕಾದದ್ದು ಇವರಲ್ಲ. ಬಗೆಹರಿಸಬೇಕಾಗಿದ್ದು ಯಾರು ಇವತ್ತಿನ ಪ್ರತಿನಿಧಿಗಳಿದ್ದೀರಿ. ಇದಾಗಲೇಬಾರ್ದು, ಹೋರಾಟ ಆಗಬಾರ್ದ್ರೆ. ಯಾಕೆ ಹೋರಾಟ ಆಗಬೇಕು? ನ್ಯಾಯಯುತವಾಗಿ ಇದ್ದಂತ ಆ ಕಟ್ಟಡ ಅನ್ಯಾಯವಾಗಿ ಕಟ್ತಾ ಇದ್ದಾರೆ, ಮಸೀದಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನ್ ಆಟ ಹಚ್ಚಿದ್ರಿ? ನಾನು ಮುಸ್ಲಿಂ ಸಮಾಜಕ್ಕೆ ಹೇಳ್ತಾ ಇದ್ದೇನೆ, ಇವತ್ತು 4 ಮಸೀದಿ ಇದಾವಲ್ಲಿ. 100 ಮೀಟರ್ ಅಂತರದೊಳಗೆ 4 ಮಸೀದಿ ಇದಾವೆ. ಎಷ್ಟು ಮಸೀದಿ ಬೇಕು? ನೀವು ಎಷ್ಟು ಜನ ಇದ್ದೀರಿ ಅಷ್ಟು ಮಸೀದಿ ಬೇಕಾ? ಏನಿದೆ, ಏನು ಅಂದ್ರೆ ಯಾರು ಕೇಳಲ್ಲ, ಯಾರು ಹೇಳಲ್ಲ. ಕಾನೂನು ನಮ್ಮ ಕಿಶೆ ಒಳಗಿದೆ ಅಂತ ಹೇಳಿ ಏನಾದ್ರೂ ಸೊಕ್ಕಿನಿಂದ ವರ್ತನೆ ಮಾಡಿದ್ರೆ ಇದೇ ನಾವು ಜೀವಂತ. ಇಲ್ಲಿ ನೇಕಾರ ನಗರದ ಗಂಡಗಲಿಗಳು ಮತ್ತು ದುರ್ಗಾ ಇವರು ತೋರಿಸಿದ್ದಾರೆ ಇವತ್ತು ಏನು ಅಂತ ಅನ್ನುವಂಥದ್ದು. ಏನ್ ಬೇಕಾದ್ರೂ ಮಾಡಬಹುದು ಅಂತ ಅನ್ನುವಂಥದ್ದು ನಡೆಯುವುದಿಲ್ಲ. ಸೊ ಬಂಧುಗಳೇ, ಇವತ್ತು ಬಹಳ ವಿಚಿತ್ರವಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ಹೇಳಿದೆ, 4 ಮಸೀದಿಗಳ ಇದ್ದಾಗಲೂ ಕೂಡ ಇವತ್ತು ನೀವು ಇನ್ನೊಂದು ಮಸೀದಿ ಕಟ್ತೀರಿ ಅಂತಂದ್ರೆ ಅದು ಕೂಡ ಹೊರಗಡೆಯವರು ಬಂದು ನಮಾಜ್ ಮಾಡಿ ಒಂದು ಸೆಟಲ್ಮೆಂಟ್ ಮಾಡಿ ಗಟ್ಟಿ ಮಾಡಿ ಹೋಗೋರು. ಅವ್ರದೊಂದು ಬ್ಯಾಚ ಇರುತ್ತೆ. ಎಲ್ಲೆಲ್ಲಿ ಈ ರೀತಿ ಆಗತ್ತೆ ಅದು ಹೊರಗಡೆಯಿಂದ ಬಂದು ಬರ್ತಾರೆ. ಅವ್ರು ಹೇಳ್ತಾರೆ, ಏನ್ ಹೇಳ್ತಾರೆ, ಯಾರೋ ಹೊರಗಡೆಯಿಂದ ಬರ್ತಾರೆ, ನಮಗೇನು ಗೊತ್ತಿಲ್ರಿ ಅಂತ ಹೇಳ್ತಾರೆ. ಆದ್ರೆ ಆಮೇಲೆ ಅವ್ರದೇ ಅದು. ಇವೆಲ್ಲ ನಾಟಕಗಳು ನೋಡಿದೀವಿ. 56 ವರ್ಷ ನಾನು ಮನೆ ಬಿಟ್ಟು. ಈ ರೀತಿಯ ಮತ್ತು ಪೊಲೀಸ್ ಇಲಾಖೆಯವರು ಕೂಡ ಯೋಚನೆ ಮಾಡಬೇಕು. ಕಾನೂನು ಬಾಹಿರಿದೆ. ಈಗ ಒಬ್ಬ ಹೆಣ್ಮಗಳು ತಾಯಿ ಹೇಳಿದ್ಲು, ಏನ್ ಹೇಳಿದ್ರು, ನಾವು ಹನುಮಾನ್ ಚಾಲೀಸ ಅಲ್ಲಿ ಮಾಡಿದ ತಕ್ಷಣನೇ ಮರುದಿನಾನೇ ನೋಟಿಸ್ ಕೊಟ್ರು.
1,000 ದಂಡ. ಏನ್ ಅಪರಾಧ ಮಾಡಿದೀವಿ? 1 ಲಕ್ಷ ಬಾಂಡ್ ಕೊಡ್ಬೇಕು. ಏನ್ರಿ ಅವ್ರಿಗೆ ಹೆದರ್ಕೊಂಡು ಅವ್ರು ಇದಕ್ಕೆ ಕೊಡ್ಬೇಕು ನಾವು. ಏನ್ ನಮ್ ಜೇಬಿನಾಗ ಇದೆನಾ 1 ಲಕ್ಷ? ಅಂದ್ರೆ ಏನ್ ಬೇಕಾದನ ಯಾರು ಕೇಳೋರಿಲ್ಲ ಅಂತ ಹೇಳಿ ಇನ್ನೊಂದು 5 ಲಕ್ಷ ಹಾಕಿ 10 ಲಕ್ಷ ಮಾಡ್ಬಿಡ್ಬೇಕಾಗಿತ್ತು. ನೀವು ಪೆನ್ ಪೇಪರ್ ಇದೆ, ಕಾನೂನು ನಿಮ್ಮ ಹತ್ರ ಇದೆ ಅಂತ ಹೇಳಿ ಏನ್ ಬೇಕಾದ್ರೂ ಬರಿಲ್ಲ. ಆಯ್ತು, ಕಾರ್ಪೊರೇಷನ್ ಅವರು ಅಲ್ಲಿ ಆ ಕಟ್ಟಡಕ್ಕೆ ನೋಟಿಸ್ ಅಂಟಿಸಿದ್ರು. ಏನ್ ನೋಟಿಸು? ಇದು ವಾಸದ ಮನೆಗೆ ಕೊಟ್ಟಂತ ಜಾಗ, ಇದು ಮಸೀದಿ, ನೀವು ನಮಾಜು ಮಾಡೋಂಗಿಲ್ಲ, ಮಸೀದಿ ಕಟ್ಟಂಗಿಲ್ಲ, ಕಟ್ಟಿದ್ರೆ ಮುಂದಿನ ಕ್ರಮ ಕೈಗೊಳ್ಳಾಗತ್ತೆ ಅಂತ ಹೇಳಿ ಕಾರ್ಪೊರೇಷನ್ ನೋಟಿಸ್ ಅಂಟಿದ್ರೆ, ನೋಟಿಸ್ ಹರಿದು ಹಾಕಿದ್ರು. ಅವಾಗ ನೀವು ಕಾನೂನವ್ರು ಏನ್ ಮಾಡಿದ್ರಿ? ಅವ್ರಿಗೆ ಯಾಕೆ ಮುಚ್ಕೊಂಡಿದ್ರಿ? ಅವ್ರಿಗೇನ್ ಕ್ರಮ ಇಲ್ವಾ? ನಾವು ಹನುಮಾನ್ ಚಾಲೀಸ ಹೇಳಿದ್ರೆ 1 ಲಕ್ಷನಾ? ಏನ್ರಿ ಇದು? ಸರ್ಕಾರಗಳು, ಅದರೊಳಗೆ ಈ ಕಾಂಗ್ರೆಸ್ ಸರ್ಕಾರ ಅಂತೂ ಮುಸ್ಲಿಮರಿಗೆ DNA ಒಂದ್ಸಲ ಚೆಕ್ ಮಾಡಬೇಕು. ಅವ್ರು ನಾಚಿಕೆ ಮಾನ ಮರ್ಯಾದೆ ಎಲ್ಲಿಟ್ಟಿದ್ದೀರಿ? ಬರೇ ಮುಸ್ಲಿಮರಿಗೋಸ್ಕರ ಈ ದೇಶದಲ್ಲಿ ವೋಟ್ ಹಾಕಿದ ತಕ್ಷಣ ಏನ್ ಬೇಕಾದ್ ಮಾಡೋದು ನಡೆಯಂಗಿಲ್ಲ. ಇದು ಬಂಧುಗಳೇ, ಈಗ ಕೋಗಿಲು ನಗರದಲ್ಲಿ, ಬೆಂಗಳೂರಿನ ಕೋಗಿಲು ನಗರದಲ್ಲಿ ಮನೆ ಕೆಡವಿದ್ದಾರೆ. ಅಂತ ಮನೆಯನ್ನ ಸುಮಾರು 1,500 ಎಕರೆ ಜಾಗದ ಮನೆಗಳನ್ನೆಲ್ಲ ಕೆಡವಿದ್ದಾರೆ. ಇದೇ ಯಾಕೆ ಇಷ್ಟು ದೊಡ್ಡ ಚರ್ಚೆ ಆಗ್ತಾ? ಪಾಕಿಸ್ತಾನದ ಆ ಪುಟಕೋಸಿ ಹರಾಮ್ಕೋರ್ ಪಾಕಿಸ್ತಾನದವ್ನು ಬೊಗಳ್ತಾರೆ. ಹೊಸಡಿಗೆ ನಿಂದ ನೋಡ್ಕೊಳ್ಳಲೇ. ಈ ನೇಕಾರ ನಗರದವ್ರು ಆ ಕಡೆ ತಿರುಗಿ ಹುಚ್ಚು ಒಯ್ದ್ರೆ ಮುಳುಗಿ ಹೋಗ್ತೇವೆ. ಈಗ ನಮ್ಮ ಅದು ಕರ್ನಾಟಕದ ಬೆಂಗಳೂರಿನ ಕೋಗಿಲ ನಗರದ ಬಗ್ಗೆ ಮಾತಾಡ್ತಾನ ಹರಾಮ್ಕೋರ್ ಅವರು, ವಿದೇಶಾಂಗ ಸಚಿವ ಮಾತಾಡ್ತಾನೆ. ಬಾಯಿ ಮುಚ್ಕೊಂಡಿದ್ದಾರೆ. ಅಲ್ಲಿ ಹಿಂದೂಗಳ ಕಥೆ ಏನಾಗಿದೆ? ಹಿಂದೂಗಳು ಅಲ್ಲಿ ಮೈನಾರಿಟಿ, ಅಲ್ಪಸಂಖ್ಯಾತರಲ್ಲಿ 23% ಇದ್ದಂತ ಹಿಂದೂಗಳು ಇವತ್ತು 1.5% ಉಳಿದಿದ್ದಾರೆ. ಎಲ್ಲ ಹೋದ್ರು ಅವರೆಲ್ಲ? ಅದ್ರ ಬಗ್ಗೆ ಮಾತಾಡಬಲ್ಲ. ನಮ್ಮ ದೇಶದ ಮೇಲೆ ಮೂಗು ತೋರಿಸೋದು ಬೇಡ. ಮೂಗು ತೋರಿಸಿದ್ರೆ ನರೇಂದ್ರ ಮೋದಿ ಅವರು ಬಾಂಬ್ ತೋರಿಸ್ತಾರೆ. ಈಗ ಅದನ್ನ ಯಾಕೆ ಹೇಳ್ತಾ ಇದ್ವಿ ಕೋಗಿಲು ನಗರದಂದ್ರೆ, ಅಲ್ಲಿ 167 ಮನೆಗಳನ್ನ ಕೆಡವಿದ್ದಾರೆ. ಅದರಲ್ಲಿ 147 ಮನೆಗಳು ಮುಸ್ಲಿಮರು. ಈಗ 2 ದಿನದಲ್ಲಿ ಅವ್ರ ಮನೆ ಕೊಡ್ತಾ ಇದ್ದಾರೆ. 2 ದಿನದಲ್ಲಿ. ಯಾಕೆ? ಮುಸ್ಲಿಮರು. ನಾವ್ಯಾರು? ನಾವು ಹಿಂದೂಗಳು. ಅದು 7 ವರ್ಷ 8 ವರ್ಷದಿಂದ ಮನೆ ಸಿಕ್ಕಿಲ್ಲ, ಸಂತ್ರಸ್ತರಿಂದ ಇದ್ದಾರೆ. ಮನೆ ಬಿದ್ದು ಹೋಗಿದಂತ ಪ್ರವಾಹದಲ್ಲಿ ಬಿದ್ದುದಂತವ್ರು 7 ವರ್ಷ ಆಯ್ತು ಕಾಯ್ತಾ ಇದ್ದಾರೆ. ಅವ್ರಿಗೆ ಮನೆ ಇಲ್ಲ. ಯಾಕೆ? ಹಿಂದೂಗಳು. ಸಾವಿರ ಮುಸ್ಲಿಮರು ಇದ್ದ ತಕ್ಷಣ 2 ದಿನದ ಮನೆ. ನೋಡಿ ಕಾಂಗ್ರೆಸ್ಸಿನ ನೀತಿ ಹೇಗಿದೆ. ಅದಕ್ಕೆ ಹೇಳೋದು ನಾನು DNA ಚೆಕ್ ಮಾಡಬೇಕು ಅಂತ ಹೇಳೋದು. ಈಗ ಕರ್ನಾಟಕದಲ್ಲಿ ಇನ್ನೊಬ್ಬ ಟಿಪ್ಪು ಸುಲ್ತಾನ್ ಬಂದಿದ್ದಾನೆ, ಜಮೀರ್ ಅಹ್ಮದ್.